ಕಲ್ಪನಾ ಚಾವ್ಲಾ ಜೀವನ ಕಥೆ. ಕಲ್ಪನಾ ಚಾವ್ಲಾ ಭಾರತೀಯ ಮೂಲದ ಪ್ರಥಮ ಮಹಿಳಾ ಅಂತಾರಾಷ್ಟ್ರೀಯ ವ್ಯೋಮಗಾರ್ತಿ. ಅವರು 1962ರ ಮಾರ್ಚ್ 17ರಂದು ಹರಿಯಾಣ ರಾಜ್ಯದ ಕರ್ನಾಲ್ ಎಂಬ ಊರಿನಲ್ಲಿ ಜನಿಸಿದರು. ಬಾಲ್ಯದಿಂದಲೂ ಆಕಾಶ, ಗಗನಯಾನ ಮತ್ತು ಬಾಹ್ಯಾಕಾಶದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಕಲ್ಪನಾ, ತನ್ನ ಕನಸನ್ನು ಸಾಕಾರಗೊಳಿಸಲು ಅಮೆರಿಕಕ್ಕೆ ತೆರಳಿ ವ್ಯೋಮನೌಕಾ ಇಂಜಿನಿಯರಿಂಗ್ನಲ್ಲಿ ಉನ್ನತ ಶಿಕ್ಷಣ ಪಡೆದರು. ಶಿಕ್ಷಣ ಮತ್ತು ವೃತ್ತಿಜೀವನ. ಕಲ್ಪನಾ ಚಾವ್ಲಾ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪಡೆದರು. ನಂತರ, ಅವರು ಅಮೆರಿಕದ ಯೂನಿವರ್ಸಿಟಿ ಆಫ್ ಟೆಕ್ಸಾಸ್ನಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಯೂನಿವರ್ಸಿಟಿ ಆಫ್ ಕಾಲೋರಾಡೋದಲ್ಲಿ ಡಾಕ್ಟರೇಟ್ ಪದವಿ ಪಡೆದರು. 1988ರಲ್ಲಿ ನಾಸಾಯಲ್ಲಿ ಕೆಲಸ ಪ್ರಾರಂಭಿಸಿದ ಕಲ್ಪನಾ, 1997ರಲ್ಲಿ ಮೊದಲ ಬಾರಿಗೆ ಕೊಲಂಬಿಯಾ ಶಟಲ್ STS-87 ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದರು. ಅಂತಿಮ ಯಾನ ಮತ್ತು ದುರ್ಘಟನೆ. 2003ರ ಜನವರಿ 16ರಂದು ಕಲ್ಪನಾ ಚಾವ್ಲಾ ಎರಡನೇ ಬಾರಿಗೆ ಕೊಲಂಬಿಯಾ ಶಟಲ್ STS-107 ನೌಕೆಯೊಂದಿಗೆ ಬಾಹ್ಯಾಕಾಶಕ್ಕೆ ತೆರಳಿದರು. ಆದರೆ ಫೆಬ್ರವರಿ 1ರಂದು ಭೂಮಿಗೆ ಮರಳುವಾಗ ಈ ನೌಕೆ ತೀವ್ರವಾದ ತಾಂತ್ರಿಕ ದೋಷದಿಂದ ಜಖಂಗೊಂಡು ಪತನಗೊಂಡಿತು. ಈ ದುರ್ಘಟನೆಯಲ್ಲಿ ಕಲ್ಪನಾ ಸಹಿತ ಎಲ್ಲಾ 7 ಕ್ರೂ ಮೆಂಬರ್ಸ್ಗಳು ಪ್ರಾಣ ಕಳೆದುಕೊಂಡರು. ಸ್ಮರಣೆ ಮತ್ತು ಪ್ರೇರಣೆ. ಅವರ ಸ್ಮರಣಾರ್ಥ ಭಾರತದಲ್ಲಿ ಹಲವಾರು ಶಾಲೆಗಳು ಮತ್ತು ಸಂಶೋಧನಾ ಕೇಂದ್ರಗಳಿಗೆ ಅವರ ಹೆಸರು ಇಡಲಾಗಿದೆ. ನಾಸಾ ಕೂಡ ಅವರ ಸ್ಮರಣಾರ್ಥ ಹಲವಾರು ವಿಜ್ಞಾನ ಪ್ರಯೋಗಶಾಲೆಗಳನ್ನು ಹೆಸರಿಸಿದೆ. ಕಲ್ಪನಾ ಚಾವ್ಲಾ ಅವರ ಆತ್ಮವಿಶ್ವಾಸ, ತ್ಯಾಗ ಮತ್ತು ಸಾಧನೆ ಹೊಸ ಪೀಳಿಗೆಗೆ ಪ್ರೇರಣೆಯಾಗಿದೆ. ನೀವು ಕನಸು ಕಾಣಬಹುದು. ಅದನ್ನು ನಂಬಿ, ಕೆಲಸ ಮಾಡಿದರೆ ಸಾಧಿಸಬಹುದು. ಮೇರಿ ಕೋಮ್ ಭಾರತದ ಪ್ರಸಿದ್ಧ ಬಾಕ್ಸಿಂಗ್ ಆಟಗಾರ್ತಿ. ಅವರು 1982ರಲ್ಲಿ ಮಣಿಪುರದ ಚುರ್ಚಾಂಡ್ಪುರ ಜಿಲ್ಲೆಯ ಮೊಯ್ರಂಗ್ ಗ್ರಾಮದಲ್ಲಿ ಜನಿಸಿದರು. ಕೃಷಿಕ ಕುಟುಂಬದಲ್ಲಿ ಬೆಳೆದ ಮೇರಿ, ಕ್ರೀಡೆಗಳತ್ತ ವಿಶೇಷ ಆಸಕ್ತಿ ಹೊಂದಿದ್ದರು. ಆದರೆ ಬಾಕ್ಸಿಂಗ್ ಕ್ಷೇತ್ರದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಕಡಿಮೆ ಇದ್ದುದರಿಂದ, ಅವರ ಪ್ರಯತ್ನಗಳು ಪ್ರಾರಂಭದಲ್ಲಿ ವಿರೋಧಕ್ಕೆ ಗುರಿಯಾದವು. ಮೇರಿ ಅವರ ದೃಢ ಸಂಕಲ್ಪ ಮತ್ತು ಪರಿಶ್ರಮದಿಂದ, ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸಿದರು. ಅವರು 5 ಬಾರಿ ವಿಶ್ವ ಅಮೆಚೂರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳನ್ನು ಗೆದ್ದಿದ್ದಾರೆ ಮತ್ತು ಒಲಿಂಪಿಕ್ ಕಂಚಿನ ಪದಕವನ್ನು 2012ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಪಡೆದಿದ್ದಾರೆ. ಅವರ ಜೀವನವನ್ನು ಆಧರಿಸಿ ಮೇರಿ ಕೋಮ್ ಎಂಬ ಹಿಂದಿ ಚಲನಚಿತ್ರವು ನಿರ್ಮಿತವಾಗಿದೆ. ಇದರಲ್ಲಿ ಪ್ರಿಯಾಂಕಾ ಚೋಪ್ರಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಮೇರಿ ಕೋಮ್ ಅವರ ಸಾಧನೆಗಳು ಮತ್ತು ಸಂಕಲ್ಪವು ಅನೇಕ ಯುವತಿಯರಿಗೆ ಪ್ರೇರಣೆಯಾಗಿದೆ, ಮತ್ತು ಅವರು ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದ್ದಾರೆ. ತಾಯಿ ಅಪ್ರತಿಮ ಪ್ರೇಮ ಮತ್ತು ತ್ಯಾಗದ ದ್ಯೋತಕ. ತಾಯಿ ಎಂಬುದು ಶಬ್ದವಷ್ಟೇ ಅಲ್ಲ, ಅದು ಪ್ರೀತಿ, ಕಾರಾಯ, ತ್ಯಾಗ ಮತ್ತು ಸಹನಶೀಲತೆಯ ಪರ್ಯಾಯ. ತಾಯಿ ತನ್ನ ಜೀವನವನ್ನು ತನ್ನ ಮಕ್ಕಳ ಕಲ್ಯಾಣಕ್ಕಾಗಿ ಅರ್ಪಿಸುವ ದೇವತೆ. ತಾಯಿಯ ಮಹತ್ವ. ತಾಯಿ ನಮ್ಮ ಮೊದಲ ಗುರು. ಜೀವನದ ಪಾಠವನ್ನು ನಾವು ಮೊದಲು ತಾಯಿಯಿಂದಲೇ ಕಲಿಯುತ್ತೇವೆ. ತಾಯಿ ಎಂದರೆ ನಿಷ್ಕಲ್ಮಶ ಪ್ರೀತಿ. ಅವಳ ಪ್ರೀತಿ ನಿರ್ವಹಣೆಯಿಲ್ಲದದು, ನಿರ್ವ್ಯಾಜವಾದದು. ತಾಯಿ ಸಹನೆಯ ಮೂರ್ತಿ. ಅವಳು ಸಂಕಟಗಳನ್ನು ತನ್ನೊಳಗೆ ಇಟ್ಟುಕೊಂಡು, ಮಕ್ಕಳ ಹಿತಕ್ಕಾಗಿ ನಿರಂತರ ಹೋರಾಟ ಮಾಡುತ್ತಾಳೆ. ತಾಯಿ ಜೀವನದ ಶಕ್ತಿ. ಯಾವ ಸಂದರ್ಭದಲ್ಲೂ ಮಕ್ಕಳನ್ನು ಪ್ರೇರೇಪಿಸುವ, ಅವರನ್ನು ಪೋಷಿಸುವ ಶಕ್ತಿಯಾಗಿದೆ. ತಾಯಿಯ ಪ್ರೀತಿ ಒಂದು ಪ್ರೇರಣೆ. ತಾಯಿ ತನ್ನ ಮಕ್ಕಳಿಗಾಗಿ ಯಾವುದನ್ನಾದರೂ ತ್ಯಾಗ ಮಾಡಬಹುದು. ನಾವು ಬಡವಾಗಿದ್ದಾಗ, ತಾಯಿ ನಮ್ಮ ಹೊಟ್ಟೆ ತುಂಬಿಸಲು ತನ್ನ ಹಸಿವು ಮರೆಯುತ್ತಾಳೆ. ನಾವು ನಿರಾಶೆಯಾಗಿದ್ದಾಗ, ಅವಳು ನಮ್ಮನ್ನು ಹತ್ತಿರಕ್ಕೆ ತೆಗೆದುಕೊಂಡು, ನಿನಗೆ ಆಗುತ್ತದೆ ಎಂದು ಧೈರ್ಯ ನೀಡುತ್ತಾಳೆ. ನಾವು ಜೀವನದಲ್ಲಿ ಜಯ ಸಾಧಿಸಿದಾಗ, ತಾಯಿ ಗೌರವದ ಹೆಮ್ಮೆ ಹೊತ್ತಿರುತ್ತಾಳೆ, ಆದರೆ ಅದನ್ನು ಬೀಗಿ ಹೇಳುವುದಿಲ್ಲ. ತಾಯಿಗೆ ಕೃತಜ್ಞತೆ ಸಲ್ಲಿಸುವುದು. ನಾವು ಜೀವನದಲ್ಲಿ ಎಷ್ಟು ಮುನ್ನಡೆ ಹೊಂದಿದರೂ, ತಾಯಿಯ ಕೊಡುಗೆಯನ್ನು ಮರೆಯಬಾರದು. ಅವಳಿಗೆ ಪ್ರೀತಿ ತೋರಿಸೋಣ. ಕೇವಲ ಮಾತಿನಲ್ಲಿ ಅಲ್ಲ, ಕರ್ಮದಲ್ಲಿ. ಅವಳನ್ನು ಗೌರವಿಸೋಣ. ಅವಳ ಯೋಗ್ಯತೆಗೆ ತಕ್ಕಂತೆ. ಅವಳ ಹತ್ತಿರ ಸಮಯ ಕಳೆಯೋಣ. ಅವಳು ಯಾರಿಗಾದರೂ ಬೇಕಾಗಿದ್ರೆ, ಅದು ನಮ್ಮಂತೆಯೇ. ತಾಯಿ ನಮ್ಮ ಜಗತ್ತಿನ ಮೊದಲ ಸ್ನೇಹಿತ, ಶ್ರೇಷ್ಠ ಗುರು ಮತ್ತು ಶಾಶ್ವತ ದೇವತೆ.